ವೀಕ್ಷಕರ ನಮಸ್ಕಾರ. ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವ BY ವಿಜಯೇಂದ್ರ ಅವರು ಏಕಾಏಕಿ ದಿಢೀರಂತ ಮಾಜಿ ಪ್ರಧಾನಿ HD ದೇವೇಗೌಡರ ಮನೆಗೆ ಭೇಟಿ ಕೊಟ್ಟಿರುವ ವಿಷಯ ತುಂಬಾ ಸಂಚಲನ ಮೂಡಿಸಿದೆ. ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಮೂಡಿಸಿದೆ. ಇದು ವಿಶೇಷವಾಗಿ ಬಿಜೆಪಿ ನಾಯಕರಲ್ಲೇ ತುಂಬಾ ಕುತೂಹಲಕ್ಕೆ ಕಾರಣವಾಗಿದೆ. ಅಷ್ಟೇ ಅಲ್ಲ, ತಳಮಳಕ್ಕೂ ಕೂಡ ಈ ಒಂದು ಭೇಟಿ ಕಾರಣವಾಗಿದೆ. ಹಾಗಾದ್ರೆ ವಿಜಯೇಂದ್ರ ಅವರು ಮಾಜಿ ಪ್ರಧಾನಿ HD ದೇವೇಗೌಡರ ಮನೆಗೆ ಭೇಟಿ ನೀಡಿದ್ದಾದ್ರು ಯಾಕೆ? JDS ಜೊತೆಗಿನ ಮೈತ್ರಿ ರಾಜ್ಯಾಧ್ಯಕ್ಷರಾಗಿರುವ BY ವಿಜಯೇಂದ್ರ ಅವರಿಗೆ ಆಸಕ್ತಿ ಇಲ್ಲ ಎಂಬ ಮಾತುಗಳು ಇತ್ತೀಚಿನ ದಿನಗಳಲ್ಲಿ ರಾಜ್ಯ ರಾಜಕಾರಣದಲ್ಲಿ ಹರಿದಾಡ್ತಿದ್ವು. ಆದ್ರೆ ಇದೆಲ್ಲದರ ಹೊರತಾಗಿ ಕಳೆದ ಶನಿವಾರ ಸಂಜೆ ವಿಜಯೇಂದ್ರ ಅವರು ದೇವೇಗೌಡರನ್ನು ಭೇಟಿ ಮಾಡಿ ಅವರ ಮಾರ್ಗದರ್ಶನ ಪಡೆದಿದ್ದಾರೆ. ಇದು ಬಿಜೆಪಿಯ ಕೆಲ ನಾಯಕರ ತಳಮಳಕ್ಕೆ ಕಾರಣವಾಗಿದೆ. ಹಾಗಾದ್ರೆ ಅಸಲಿಗೆ ವಿಜಯೇಂದ್ರ ಅವರು ದೇವೇಗೌಡರನ್ನು ಭೇಟಿ ಮಾಡಿದ್ದಾದ್ರು ಯಾಕೆ? ಪ್ರಮುಖವಾಗಿ ಈ ಒಂದು ಭೇಟಿಗೆ ಒಂದೇ ಒಂದು ಕಾರಣ ಅಂತ ಹೇಳ್ಬೋದು. ಯಾಕಂದ್ರೆ ಏನದು ಕಾರಣ ಅಂದ್ರೆ, ರಾಜ್ಯ ಬಿಜೆಪಿಯಲ್ಲಿ ಅಧ್ಯಕ್ಷ ಸ್ಥಾನಕ್ಕಾಗಿ ಒಂದು ಪೈಪೋಟಿ ನಡೀತಿದೆ. ಅಷ್ಟೇ ಅಲ್ಲ, BY ವಿಜಯೇಂದ್ರ ಅವರನ್ನು ಕೆಳಗಿಳಿಸುವಂತೆ ಬಿಜೆಪಿಯ ತಟಸ್ಥ ಬಣದ ನಾಯಕರು ಹೈಕಮಾಂಡ್ ನಾಯಕರ ಮೇಲೆ ಪದೇ ಪದೇ ಒತ್ತಡ ತರುತ್ತಿದ್ದಾರೆ. ಈ ತಟಸ್ಥ ಬಣದ ನಾಯಕರಿಗೆ ಮಾಜಿ ಮುಖ್ಯಮಂತ್ರಿ ಹಾಗೂ ಕೇಂದ್ರ ಸಚಿವರಾದ HD ಕುಮಾರಸ್ವಾಮಿ ಅವರ ಬೆಂಬಲವಿದೆ, ಪ್ರೋತ್ಸಾಹವಿದೆ ಎಂಬ ಮಾತುಗಳು ಕೇಳಿ ಬಂದಿದ್ವು. ಈ ಹಿನ್ನೆಲೆಯಲ್ಲಿ ವಿಜಯೇಂದ್ರ ಅವರು ಒಂದಷ್ಟು JDS ಪಕ್ಷದಿಂದ ಅಂತರವನ್ನು ಕಾಪಾಡಿಕೊಂಡಿದ್ರು. ಆಗ ತಟಸ್ಥ ಬಣದ ನಾಯಕರಿಗೆ HD ಕುಮಾರಸ್ವಾಮಿ ಅವರು ಬೆಂಬಲ ಕೊಡುತ್ತಿಲ್ಲ ಮತ್ತು ತಮ್ಮನ್ನು ಕೆಳಗಿಳಿಸುವುದಕ್ಕೆ HD ಕುಮಾರಸ್ವಾಮಿ ಅವರು ತಟಸ್ಥ ಬಣದ ನಾಯಕರಿಗೆ ಪೂರಕವಾಗಿ ನಿಂತಿಲ್ಲ ಎಂಬ ಅಂಶ ರಾಜ್ಯಾಧ್ಯಕ್ಷರಾಗಿರುವ ವಿಜಯೇಂದ್ರ ಅವರಿಗೆ ಗೊತ್ತಾಯಿತು. ನಗರದಲ್ಲಿರ್ತಕ್ಕಂಥ ಮಾಜಿ ಪ್ರಧಾನಿ HD ದೇವೇಗೌಡರ ಮನೆಗೆ ಭೇಟಿ ನೀಡಿ ಸುದೀರ್ಘ ಕಾಲ ಒಂದು ಚರ್ಚೆಯನ್ನು ನಡೆಸಿದ್ದಾರೆ. ಯಾಕಂದ್ರೆ ಈಗಾಗಲೇ ಬಿಜೆಪಿಯಲ್ಲಿ ಅಧ್ಯಕ್ಷ ಸ್ಥಾನಕ್ಕಾಗಿ ಪೈಪೋಟಿ ನಡೀತಿದೆ. ಹಾಲಿ ಅಧ್ಯಕ್ಷರನ್ನು ಬದಲಾವಣೆ ಮಾಡಬೇಕು ಅಂತ ಹಲವು ಬಣಗಳು ಪಟ್ಟು ಹಿಡಿದು ಕುಳಿತಿವೆ. ಅದರಲ್ಲೂ ವಿಶೇಷವಾಗಿ ತಟಸ್ಥ ಬಣದ ನಾಯಕರ ಧ್ವನಿಗೆ ಒಂದಷ್ಟು ದೆಹಲಿ ಮಟ್ಟದಲ್ಲಿ ಬಲ ಬಂದಿತ್ತು. ಹೀಗಾಗಿ ಈ ಬಣಕ್ಕೆ ಬೆಂಬಲವಾಗಿ HD ಕುಮಾರಸ್ವಾಮಿ ಅವರು ನಿಂತಿದ್ದಾರೆ ಎಂಬ ಮಾತುಗಳು ಕೇಳಿ ಬಂದಿದ್ರಿಂದ ವಿಜಯೇಂದ್ರ ಅವರು JDS ಪಕ್ಷದಿಂದ ಒಂದಷ್ಟು ಅಂತರ ಕಾಪಾಡಿಕೊಂಡಿದ್ರು. ಯಾವಾಗ HD ಕುಮಾರಸ್ವಾಮಿ ಅವರು ಈ ನಾಯಕರಿಗೆ ಬೆಂಬಲ ಕೊಡುತ್ತಿಲ್ಲ ಎಂಬ ಅಂಶ ಗೊತ್ತಾಯ್ತು, ಆವಾಗ ವಿಜಯೇಂದ್ರ ಅವರು ಮಾಜಿ ಪ್ರಧಾನಿಗಳಾದ HD ದೇವೇಗೌಡರ ಮನೆಗೆ ಭೇಟಿ ನೀಡಿ ಒಂದಷ್ಟು ಚರ್ಚೆ ನಡೆಸಿದ್ದಾರೆ ಮತ್ತು ಸ್ಥಳೀಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಅನ್ನು ಎದುರಿಸುವ ಕುರಿತು ಮತ್ತು ಮೈತ್ರಿಕೂಟವನ್ನು ಮುಂದಿನ ದಿನಗಳಲ್ಲಿ ಯಶಸ್ವಿಯಾಗಿ ನಡೆಸುವ ಕುರಿತು ಮಾರ್ಗದರ್ಶನ ಮತ್ತು ಸಲಹೆ ಸೂಚನೆ ಪಡೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ. ಇಲ್ಲಿ ವಿಶೇಷವಾಗಿ ಗಮನಿಸಬೇಕಾದ ಅಂಶ ಏನಪ್ಪಾ ಅಂದ್ರೆ, ವಿಜಯೇಂದ್ರ ಅವರು ಹೊಸ ದಾಳ ಉರುಳಿಸುತ್ತಿದ್ದಂತೆ ಬಿಜೆಪಿಯಲ್ಲಿನ ತಟಸ್ಥ ಬಣದ ನಾಯಕರಲ್ಲಿ ಪುಕ ಶುರುವಾಗಿದೆ. ಯಾಕಂದ್ರೆ ವಿಜಯೇಂದ್ರ ಅವರನ್ನು ಬದಲಾವಣೆ ಮಾಡಬೇಕು ಅಂತ ದೆಹಲಿ ಮಟ್ಟದಲ್ಲಿ ಲಾಬಿ ಮಾಡ್ತಿದ್ರು. ಇವರ ಒಂದು ತನಿಗೆ ಒಂದಷ್ಟು ಬಲ ಕೂಡ ಬಂದಿತ್ತು. ಯಾವಾಗ JDS ಬೆಂಬಲ ಅವರಿಗಿಲ್ಲೋ ಎಂಬುದು ಗೊತ್ತಾಯಿತು, ವಿಜಯೇಂದ್ರ ಅವರು ಹೊಸ ದಾಳ ಉಳಿಸಿದ್ದಾರೆ. JDS ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ತಮ್ಮನ್ನು ವಿರೋಧಿಸುತ್ತಿರುವ ನಾಯಕರನ್ನು ದೂರ ಮಾಡುವ ನಿಟ್ಟಿನಲ್ಲಿ ಒಂದು ಹೊಸ ಗೇಮ್ ಹಾಕಿದ್ದರಿಂದ, ಹೊಸ ದಾಳ ಉರುಳಿಸಿದ್ದರಿಂದ ಅತೃಪ್ತ ನಾಯಕರು, ತಟಸ್ಥ ಬಣದ ನಾಯಕರು ವಿಜಯೇಂದ್ರ ಅವರ ನಡೆಗೆ ಶಾಕ್ ಆಗಿದ್ದಾರೆ. ಒಟ್ಟಾರೆಯಾಗಿ ಇತ್ತೀಚಿನ ದಿನಗಳಲ್ಲಿ ವಿಜಯೇಂದ್ರ ಅವರು ಇಡತಕ್ಕಂಥ ಹೆಜ್ಜೆಗಳು ಎಲ್ಲೋ ಒಂದ್ ಕಡೆ ಬಿಜೆಪಿಯಲ್ಲಿನ ತಟಸ್ಥ ಬಣದ ನಾಯಕರಿಗೆ ಅಚ್ಚರಿ ಮೂಡಿಸಿದ್ದಲ್ಲದೆ, ಅದೇ ರೀತಿ ಅಧ್ಯಕ್ಷರನ್ನು ಬದಲಾವಣೆ ಮಾಡುವುದಕ್ಕೆ ಸಾಧ್ಯವಿಲ್ಲ ಎಂಬ ಅಂಶ ಕೂಡ ಅವರ ತಲೆಯಲ್ಲಿ ಬಂದಿರುವ ಸಾಧ್ಯತೆ ಕೂಡ ಹೆಚ್ಚು. ಯಾಕಂದ್ರೆ ಅಧ್ಯಕ್ಷರನ್ನು ಬದಲಾವಣೆ ಮಾಡಬೇಕು ಮತ್ತು ತಟಸ್ಥ ಬಣದ ನಾಯಕರಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಪಟ್ಟ ಕಟ್ಟಬೇಕು. ಇದರಿಂದ ಪಕ್ಷಕ್ಕೆ ಲಾಭವಾಗುತ್ತದೆ ಮತ್ತು ಎಲ್ಲಾ ನಾಯಕರನ್ನು ಒಗ್ಗೂಡಿ ಕರೆದುಕೊಂಡು ಹೋಗುವ ನಾಯಕರಿಗೆ ಪಟ್ಟ ಕಟ್ಟಬೇಕು ಎಂಬ ಅಂಶವನ್ನು ಮುಂದಿಟ್ಟುಕೊಂಡು ದೆಹಲಿ ಮಟ್ಟದಲ್ಲಿ ತಟಸ್ಥ ಬಣದ ನಾಯಕರು ಒಂದು ಲಾಬಿ ನಡೆಸ್ತಿದ್ರು. ಯಾವಾಗ ವಿಜಯೇಂದ್ರ ಅವರು ದೇವೇಗೌಡರ ಮನೆಗೆ ಭೇಟಿ ನೀಡಿದ್ರು, ಆವಾಗ ಮತ್ತೆ ಕೆಡ್ಡಕ್ಕೆ ಬಿದ್ದಿದ್ದಾರೆ ತಟಸ್ಥ ಬಣದ ನಾಯಕರು. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.